ನೋಡಿ ಈಸಿ ಟ್ರಿಕ್, ಈ ಥರ ಹೇಳಿದ್ರೆ ಬೀಳುತ್ತಂತೆ ಡಾಕ್ಟರ್. ಹೇಳ್ಕೊಳ್ಳಿ, ಹಿಂದಕ್ಕೆ ಹೇಳ್ಕೊಳ್ಳಿ, ಹಿಂದಕ್ಕೆ. ಹಾಂ ಹೇಳಿರಿ. ಬನ್ನಿ ಇಲ್ಲಿ ಇಟ್ಕೊಳ್ಳಿ, ಹೇಳ್ತೀನಿ. ಇಲ್ಲಿ ಇಟ್ಕೊಳ್ಳಿ ಅಂಕಲ್, ಬನ್ನಿ ಇಲ್ಲಿ ಇಟ್ಕೊಳ್ಳಿ. ನಮಸ್ಕಾರ. ಕರ್ನಾಟಕದ ಹೃದಯವಂತರಿಗೆ ರಿಯಾಲಿಟಿ 360 ಕಡೆಯಿಂದ ನಮಸ್ಕಾರ. ನಮ್ಮ ಹೆಸರು ಮನಸ್ಸಲ್ಲಿರಲಿ. ಆಕಸ್ಮಿಕ ಬೈಕಲ್ಲಿ ಹೋಗ್ಬೇಕಾದ್ರೆ ಒಂದು ಘಟನೆ ಆಯಿತು ಬ್ರೋ. ಪಾಪ ಒಂದು ಹಸುಗೆ ಹೇಟಾಗಿ ಸಖತ್ ಬ್ಲಡ್ ಹೋಗ್ತಾ ಇತ್ತು. ಅಂಡ್ ಅದನ್ನು ತುಂಬ ಜನ ನೋಡಿ ಪಾಸಾಗಿ ಹೋಗಿದ್ದಾರೆ. ಹೋಗಿರೋರು ಈ ವಿಡಿಯೋ ನೋಡ್ಬಿಟ್ಟು ಅರ್ಥ ಮಾಡ್ಕೊತಾರೆ, ಬಟ್ ಅವ್ರಿಗೆ ಬೇಜಾರು ಮಾಡತ್ತಾರಲ್ಲ. ಯಾರೇ ಆದ್ರೂ ನಮ್ಮ ಕೈಲಾಗಿರೋಷ್ಟು ಹೆಲ್ಪ್ ಮಾಡಬೇಕು, ಯಾರಿಗಾದ್ರೂ ತಿಳಿಸ್ಕೊಡ್ಬೇಕು. ಕೆಲವೊಂದು ಪರಿಸ್ಥಿತಿಯಲ್ಲಿ ನಾವೇ ಬ್ರೋ ದೇವ್ರ ರೂಪ ಥರ ಒಂದು ಆಗಿರ್ತೀವಿ, ದೇವ್ರು ಆ ರೋಡಲ್ಲಿ ಕಳಿಸಿರುತ್ತೆ. ಪ್ಲೀಸ್ ಅದೊಂದು ವಿಚಾರದಲ್ಲಿ ವಿಡಿಯೋನ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಮುಂದೆ ಏನಾಯ್ತು ಅಂತ ನೋಡ್ರಿ. ನೋಡಿ ಇಲ್ಲಿ ಪಾಪ ಇಡೀರಿ, ಅದನ್ನ ಹೇಳ್ತೀನಿ ಬ್ರೋ. ನೋಡಿ ಇದ್ರದ್ದು ಪಾಪ ಕಾಲಿಗೆ ಏನಾಗಿರೋದು ನೋಡ್ರಿ. ಇದಕ್ಕೆ ಕಾಲಿಗೆ ಏಟಾಗೈತಿ ನೋಡ್ರಿ. ರಕ್ತ ಎಷ್ಟು ಹೋಗ್ತಾ ಇದೆ. ಯಾರೋ ಹೊಡೆದಿದಾರ, ಏನಾಗಿದೆ ಅಂತ ಗೊತ್ತಿಲ್ಲ. ನಾನು ಗಾಬರಿ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇದನ್ನ ಎಳ್ಕೊಂಡು ಹೋದ್ರೆ ವೆಟನರಿ ಆಸ್ಪತ್ರೆಗೆ, ಇಲ್ಲಾರ ಬಟ್ಟೆ ಗಿಟ್ಟೆ ಕಟ್ಟಿದ್ರೆ. ಎಷ್ಟು ಬ್ಲಡ್ ಹೋಗ್ತಾ ಇದೆ ಇದ್ರದ್ದು ಅಂದ್ರೆ ಪಾಪ. ಆಕಸ್ಮಿಕ ಸಿಕ್ಕಿದ್ದು ಬ್ರೋ. ರೋಡ್ ಇಡೀ ಫುಲ್ ಬ್ಲಡ್. ನಮಗೂ ಭಯ, ಯಾರೇನ್ ಮಾಡಿದ್ರು ಯಾರ್ದು ಅಂತ ಗೊತ್ತಿಲ್ಲ ನೋಡ್ರಿ. ಬೇರೆ ಏನಾದ್ರೂ ಒಳ್ಳೇದ್ ಮಾಡಕ್ ಹೋಗ, ಆ ಥರ ಆದ್ರೂ ಕಷ್ಟ ಅಂತ ಬ್ರೋ, ಅಷ್ಟೇ, ಇನ್ನೇನು ಇಲ್ಲ. ಅವ್ರು ಬಂದ್ರು, ಅವ್ರ ಮನೆಯವ್ರು ಬಂದ್ರು ನೋಡಿ, ಅಲ್ಲಿ ಬಂದ್ರು. ಇಲ್ಲಿ ನೋಡ್ರಿ ರಕ್ತ. ಪಾಪ ಅಮ್ಮ ಬಂದ್ರು, ಇವ್ರ ಮನೆದೆ ಪಾಪ. ಅಲ್ಲೊಬ್ರು ಆಂಟಿ ಹೇಳ್ತಾ ಇದ್ದಾರೆ, ಮನುಷ್ಯ ಆಗಿದ್ರೆ ಬಿಡ್ತಾರ ಅಂತೇಳಿ. ನಿಜ, ಎಲ್ಲದನ್ನು ನಾವು ಒಂದೇ ವ್ಯಾಲ್ಯೂ ನೋಡ್ಬೇಕು ಬ್ರೋ. ಇವು ಸ್ವಲ್ಪ ನೀರು ನೋಡಿ, ಅವ್ರ ಮನೆ ಹತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ವಿ. ಡಾಕ್ಟ್ರು ಬರ್ತಾರೆ. ಬಂದ್ವಿ ಫೈನಲ್ ಆಗಿ. ಈಗ ಇದನ್ನ ಹೆಂಗಾದ್ರೂ ಮಲಗಿಸಿ ಕಟ್ಬೇಕಾದ್ರೆ ಕಾಲಿಗೆ ಪೈಪಲ್ಲಿ ಹೋದಂಗೆ ಹೋಗ್ತಾ ಇದೆ ಬ್ರೋ ರಕ್ತ. ಇದ್ರದ್ದು ಒಂದು ಹಗ್ಗ ತಗೊಂಡು ಕಾಲಿಗೆ ಕಟ್ಬಿಟ್ಟು ಮಲಗಿಸೋಣ ಅಂಕಲ್. ಒಂದು ಹಗ್ಗ ತಗೊಂಡು ಹಿಂಗೆ ಕಟ್ಬಿಟ್ಟು ಮಲಗಿಸೋಣ ಅಲ್ವಾ? ವೆಟನರಿ ಡಾಕ್ಟ್ರೂ ಇರಲ್ಲ ಇವತ್ತು, ಶನಿವಾರ. ಫೋನ್ ಮಾಡಿದ್ರ ಆಂಟಿ? ನೋಡು, ಫೋನ್ ಎತ್ತುತ್ತಾ ಇಲ್ಲ. ಮತ್ತೆ ಇದಾಗುತ್ತೆ, ರಕ್ತ ಹೋಗುತ್ತೆ, ಮತ್ತೆ ಹೋಗುತ್ತೆ. ನೋಡಿ ಅಂಕಲ್ ನಿಲ್ಸಿದ್ರು ಪಾಪ. ಬ್ಲಡ್ ಟ್ಯಾಂಕ್ ಕಟ್ಟಿ ನಿಲ್ಸಿ. ಡಾಕ್ಟ್ರು ಬಂದಿಲ್ಲ, ಇನ್ನೂ ಬರ್ತಾರೆ ಇವಾಗ. ಡಾಕ್ಟರ್ ಅಂಕಲ್ ಬಂದ್ರು ಪಾಪ. ಚಿಕ್ಕದ್ರದ್ದು ಸ್ಟೋರಿ ಹೇಳಿ ನಮ್ದು. ನಾವು ನಿಮಗೆ ಬಂದ್ಬಿಟ್ಟು ಅಲ್ಲಿ ನಾಯ್ದೆಲ್ಲ ಗ್ಲುಕೋಸ್ ಬಾಟ್ಲೆಲ್ಲ ತಗೊಂಡು ಚಿಕ್ಕದ್ರಲ್ಲಿ ನೋಡ್ರಿ. ನಾವು ಚಿಕ್ಕದ್ರಲ್ಲಿ ಇರ್ಬೇಕಾದ್ರೂ ನೋಡ್ತಾ ಇದ್ವಿ ಡಾಕ್ಟರ್ ಇವ್ರನ್ನ. ಹೌದು ನೋಡಿ, ಈಸಿ ಟ್ರಿಕ್, ಈ ಥರ ಹೇಳಿದ್ರೆ ಬೀಳುತ್ತಂತೆ ಡಾಕ್ಟರ್. ಹೇಳ್ಕೊಳ್ಳಿ, ಹಿಂದಕ್ಕೆ. ಹಾಂ ಹೇಳಿರಿ. ಬನ್ನಿ ಇಲ್ಲಿ ಇಟ್ಕೊಳ್ಳಿ, ಹೇಳ್ತೀನಿ. ಇಲ್ಲಿ ಇಟ್ಕೊಳ್ಳಿ ಅಂಕಲ್, ಬನ್ನಿ ಇಲ್ಲಿ ಇಟ್ಕೊಳ್ಳಿ. ನಮಸ್ಕಾರ. ಹೇಳ್ತೀನಿ ನೋಡ್ರಿ, ಈ ಥರ ಕೆಡಗ್ಬೋದು. ಆಗ್ತಾ ಇಲ್ಲ. ಒಂದು ಒಳ್ಳೆ ಶಾರ್ಟ್ ಬಿತ್ತು ಬ್ರೋ. ಮಲಗ್ಸೋಕೆ ಹೋಗಿ ಆಯ್ತಾ ಇಲ್ಲ, ಸರಿಯಾಗಿ ಬಿತ್ತು ಒಂದು. ಪಾಪ ನೋಡ್ರಿ, ಓನರ್ ಅಂಕಲ್ ತುಂಬ ಕಷ್ಟಪಟ್ಟರು. ಅವರು ಒಂದೆರಡು ಒದೆ ತಿಂದ್ರು ಪಾಪ. ಬೇಗ ವಾಸಿ ಆಗು, ನಮ್ಮ ಕೈಲಾಗಿದ್ದು ಮಾಡಿದ್ದೀವಿ ಬ್ರೋ. ಥ್ಯಾಂಕ್ ಯು, ಬಾಯ್. ನೋಡಿರಿ, ನಮ್ಮ ಡಾಕ್ಟರ್ ಅವರಿಗೆ ಥ್ಯಾಂಕ್ ಯು ಹೇಳ್ಬೇಕು ಪಾಪ, ಬಂದರು. ಥ್ಯಾಂಕ್ ಯು ಸರ್. ಹಾಂ, ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು. ಅಮ್ಮ ಕಾಫಿನೂ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಅಮ್ಮ. ಅಮ್ಮಂದೊಂದು ಮನಸ್ಸಿನ ಮಾತಿದೆ, ಅದು ಹೇಳ್ತಾರೆ. ಹೇಳಿ ಅಮ್ಮ, ಹೇಳಿ ಮಾತಾಡಿ. ಏನು ಮಂದ ಪಂಚಾಯತಿಯಿಂದ ಕ್ಲೀನ್ ಮಾಡ್ಕೊಡ್ಬೇಕು ಅಷ್ಟೇ. ನಮ್ ದನ ಕರ ಮೇಯಕ್ ಬಾರಿ ಕಷ್ಟ ಅಷ್ಟೇ. ನಾ ಕೇಳ್ತೀವಿ, ಮೇಯಕ್ಕೂ ಕಷ್ಟ, ಮತ್ತೆ ಮಾಮೂಲಿ ಒಂದು ನೆಸೆಸಿಟಿ ಇದ್ದು ಡಾಕ್ಟ್ರು ಕರಿಬೇಕಾದ್ರೂ ಅಷ್ಟೇ ಬ್ರೋ. ಅಷ್ಟು ಈಸಿ, ಬೇಗ ಓಡಿ ಬರೋ ಥರ ಏನೂ ಇಲ್ಲ. ಅದೊಂದು ಭಾರಿ ಬೇಜಾರು. ಮತ್ತೆ ಅದನ್ನ ಆಸನಕ್ಕೆ ತಗೊಂಡೋಗ್ಬೇಕು, ಹೊಲಿಗೆ ಹಾಕ ಅಂತದನ್ನ ಫೆಸಿಲಿಟಿ ಇಲ್ಲ ಅಂದ್ರೆ ಅದು ಯಾವುದಾದ್ರೂ ಸರಿಯಾಗಿ ಮಾಡೋ ಥರ ಆದರೆ ಮಾಡಿಸಿ. ಆ್ಯಂಡ್ ದೊಡ್ಡ ಸಿಟಿ ಇದು, ಬೇರೆ ಶನಿವಾರ ಸಂತೆ. ಆ್ಯಂಡ್ ಎಲ್ಲರೂ ಹಾರ್ಟ್ಲಿ ಯೋಚನೆ ಮಾಡಿ ಬ್ರೋ. ನೋಡ್ರಿ, ಅಮ್ಮನೂ ಹೇಳಿದ್ರು, ಕಾಫಿನೂ ಕೊಟ್ಟರು. ಥ್ಯಾಂಕ್ ಯು ಅಮ್ಮ.
ಇವಾಗ ಫೈನಲ್ ಆಗಿ ನಮ್ಮ ಕೈಲಾಗಿರೋ ಒಂದು ಎಷ್ಟಾಗುತ್ತೆ ಅಷ್ಟು ಬ್ರೋ ಹೆಲ್ಪ್ ಥರ ಫುಲ್ಫಿಲ್ ಮಾಡಿ ಹೋಗ್ತಾ ಇದ್ದೀನಿ. ಆ್ಯಂಡ್ ನಿಮ್ಮ ಜೊತೆ ಎಲ್ಲರ ಜೊತೆ ಕೈ ಮುಗ್ದು ಬೇಡ್ಕೊತೀನಿ. ನಮ್ಮ ಕೈಲಿ ಎಷ್ಟಾಗುತ್ತೆ ಬ್ರೋ ಅಂದರೆ ಅಟ್ಲೀಸ್ಟ್ ಒಂದು ಕಾಲ್ ಮಾಡಿ ಹೇಳೋ ಥರ, ಇಲ್ಲಾಂತಂದರೆ ಯಾರಿಗಾದ್ರು ತಿಳಿಸೋ ಥರ, ಇಲ್ಲ ಫೈನಲ್ ಆಗಿ ಮುಗಿಸೋಕ್ ಥರ ಬ್ರೋ ಒಂದು ಚೂರಿಂದಾದರೂ ಯೋಚನೆ ಮಾಡಿ ಒಳ್ಳೆಯದನ್ನು ಮಾಡಿ ಪ್ಲೀಸ್. ಯಾಕೆ ಲೆಕ್ಕಕ್ಕಿಲ್ದಿರೋ ಥರ ನೋಡ್ದಿರೋ ಥರ ಯಾವುದೂ ಅಷ್ಟೇ ಡಿಗ್ರೇಡ್ ಮಾಡಿಬಿಡಿ ಪ್ಲೀಸ್. ನನ್ನ ಹೆಸರು ಮನಸ್ಸಲ್ಲಿರಲಿ. ಮಚ್ ಲವ್, ಥ್ಯಾಂಕ್ ಯು. ನಾವು ಅವಾಗಲೂ ಈ ಲವಣ ಅಂಗಡಿಗೆ ಮಸಾಲೆ ತಿನ್ನೋಣ ಅಂತ ಬರ್ಬೇಕಾದ್ರೆ ಆ ಸಿಚುವೇಶನ್ನ ನೋಡಿದ್ದು. ಆದರೆ ನಮ್ಮ ಲವಣ ಅಂಗಡಿದು ಕ್ರೌಡ್ ನೋಡ್ರಿ ಯಾವ ಥರ ಇದೆ ಅಂತ. ತುಂಬ ಜನ ಫ್ಯಾನ್ಸ್ ಇದ್ದಾರೆ. ನಮ್ಮ ಮಸಾಲೆ ಮತ್ತು ಗೋಬಿ, ಎಗ್ ರೈಸ್ ಎಲ್ಲನೂ ಸಖತ್ತಾಗಿ ಮಾಡ್ತಾರೆ.